ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀತಿ ಕಿಚನ್ಗೆ ಸ್ವಾಗತ. ನಾವಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ? ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 3 ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಸುಬ್ರಹ್ಮಣ್ಯ ಫಸ್ಟ್ ಹೋಗಿದ್ದೀವಿ. ಆಮೇಲೆ ನಮ್ಮ ಊರಲ್ಲಿ ಬಳ್ಳಮಂಜ ಅಂತ ಇದೆ, ಆ ಟೆಂಪಲ್ಗೂ ಕೂಡ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ನಾನು. ಈ ಫುಲ್ಲು ವೀಡಿಯೋನ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಊರು, ನಮ್ಮ ಅಮ್ಮನ ಊರು. ನಾವೀಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಸುಬ್ರಹ್ಮಣ್ಯಕ್ಕೆ. ಇವಾಗ 6 ಗಂಟೆ ಆಗಿದೆ. 6 ಗಂಟೆಗೆ ನಾವು ಹೊರಟಿದ್ದೆ. ಎದ್ದದ್ದು 4 ಗಂಟೆಗೆ ಎದ್ದಿದ್ದೀವಿ, ಆದರೆ ಲೇಟ್ ಆಯಿತು ಸ್ವಲ್ಪ. ಹೊರಡುವಾಗ ಮಕ್ಕಳದ್ದೆಲ್ಲ ಆಗುವಾಗ ಲೇಟ್ ಆಗುತ್ತೆ. ಹಾಗೆ ನಾವೆಲ್ಲ ಫ್ಯಾಮಿಲಿ ಜೊತೆ ಹೊರಟಿದ್ದೀವಿ. ಇವತ್ತು ನಾವು 3 ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಂದರೆ 2 ಟೆಂಪಲ್ ಹೇಳಿದೆ, ಮತ್ತೊಂದು ಟೆಂಪಲ್ ಅಂದರೆ ಅದು ಕುಡುಪು. ಅದೇನಾಯಿತು ಅಂದರೆ ನನಗೆ ನಿದ್ದೆ ಜೋರಾಗಿ ಬಂತ, ಹಾಗಾಗಿ ನಾನು ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅದು ಅಲ್ಲಿ ಹೋಗುವಾಗ ನಾವು 1:30 ಗಂಟೆ ಆಗಿದೆ. ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು, ಮತ್ತು ಅಲ್ಲಿ ಜನ ಕೂಡ ಅಷ್ಟೇನು ಇರಲಿಲ್ಲ. ನಾವು ಹೋಗಿ ವಾಪಸ್ ಬಂದ್ವಿ, ದೇವರಿಗೆ ಕೈ ಮುಗಿದ್ದು ಎಲ್ಲ ಬಂದ್ವಿ. ಅಂದರೆ ಇದು 3 ಟೆಂಪಲ್ಗೆ ಯಾಕೆ ಹೋಗಿದ್ದೀವಿ ಅಂದರೆ, ಇದು 3 ಮಂದಿನೂ ಅಣ್ಣ ತಮ್ಮ. ಅದರಲ್ಲಿ ದೊಡ್ಡವರು ಅಂದರೆ ಸುಬ್ರಹ್ಮಣ್ಯ ದೇವರು. ಆಮೇಲೆ ನಾವು ಬಳ್ಳಮಂಜ ಅಂತ ಹೇಳ್ತೀವಲ್ಲ, ಅದು ಸಣ್ಣ ದೇವರು, ನಾಗದೇವರದ್ದು. ಮತ್ತು ಕುಡುಪು ಅಂದರೆ ಅದಕ್ಕಿಂತ ಸಣ್ಣವರು. 3 ಅಣ್ಣ ತಮ್ಮಂದಿರ ಟೆಂಪಲ್ಗೆ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದೀವಿ. ಸೂಪರಾಗಿತ್ತು ಇವತ್ತು ಅಂತಿನ ದಿನ. ನನಗೆ ತುಂಬ ಖುಷಿಯಾಯಿತು. ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ನಾನೇನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದೀಗ ನಾವು ಹೋಗ್ತಾ ಇರೋದು ಪ್ಲೇಸ್ ಯಾವುದಂದರೆ ಉಜಿರೆ ಬೆಳ್ತಂಗಡಿ ಸೈಡಲ್ಲಿ ಹಾಗೆ ಹೋಗ್ತಾ ಇರೋದು. ಅಂದರೆ ನಮಗೆ ಹತ್ತಿರ ಅಂದರೆ ಧರ್ಮಸ್ಥಳದಿಂದ ಹತ್ತಿರ ಆಗುತ್ತೆ. ಮತ್ತು ನಮಗೆ ಬಳ್ಳಮಂಜ ಬರಬೇಕಂದ್ರೆ ಉಪ್ಪಿನಂಗಡಿಯಿಂದಾಗಿ ಬರಬೇಕು. ಈ ಕಡೆಯಿಂದಲೇ ಬರ್ಬೋದು, ಆದರೆ ಮತ್ತೆ ನಾವು ಬಂದ ದಾರಿಯಿಂದ ಬರೋದು ಬೇಡ ಅಂಥೇಳಿ ನಾವು ಉಪ್ಪಿನಂಗಡಿ ರೋಡಿಂದ, ಅಲ್ಲಿಂದ ನಮಗೆ ಬಳ್ಳಮಂಜ ಟೆಂಪಲ್ ಹತ್ತಿರ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಕಡೆಯಿಂದ ಬಂದ್ವಿ. ಆಮೇಲೆ ಅಲ್ಲಿಂದ ನಾವು ಪುನಃ ಎಷ್ಟು ಗಂಟೆ ಆಗಿದೆ ಅಂದರೆ ಒಂದು 12:30 ಆಗಿದೆ. ಮತ್ತು ಕುಡುಪಿಗೆ ಬರಬೇಕಲ್ವ ಅಂಥೇಳಿ ಅಲ್ಲಿಂದ 12 ಗಂಟೆಗೆ ಹೊರಟಿದ್ದೀವಿ. ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನೋಡಿ ವಾಣಿ ಸ್ಕೂಲ್ ಕಾಣಿಸ್ತಾ ಇರ್ಬೋದು. ನಮ್ಮ ಸುಮಕ್ಕ ಹೋಗ್ತಾ ಇರೋಂಥ ಡ್ಯೂಟಿ ಇಲ್ಲಿ ವಾಣಿ ಸ್ಕೂಲು. ಆಮೇಲೆ ಇದೀಗ ಬೆಳ್ತಂಗಡಿ ಸಿಟಿಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ನಮ್ಮದು ಟೆಂಪಲ್ ಇದೆ, ದೇವಿ ಟೆಂಪಲ್, ಅಂದರೆ ಮಾರಿಯಮ್ಮನ ಟೆಂಪಲ್. ತುಂಬ ಫೇಮಸ್ ಟೆಂಪಲ್. ಅಂದರೆ ಇಲ್ಲಿ ಒಳ್ಳೆ ಕಾರಣಿಕ ಕೂಡ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ನಮ್ಮ ಬೆಳ್ತಂಗಡಿಯಲ್ಲಿ ಇರುವಂಥ ಮಾರಿಯಮ್ಮನ ಟೆಂಪಲ್. ಹಾಗೆ ಈ ಕಡೆ ಬೆಳ್ತಂಗಡಿ ಸಿಟಿನ ನೋಡಿಲ್ಲ, ಯಾರೆಲ್ಲ ನೋಡಿಲ್ಲ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದು ಫುಲ್ ಬೆಳ್ತಂಗಡಿ ಸಿಟಿನ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಬೆಳ್ತಂಗಡಿ. ಹಾಗೆ ನಮ್ಮ ಸೊಸೆ ಕೂಡ ನೋಡಿ ನನ್ನ ಜೊತೆ ವಿಡಿಯೋ ಮಾಡುವಾಗ ತಮಾಷೆ ಎಲ್ಲ ಅವಳ ಪಾಡಿಗೆ ಆಟ ಆಡ್ತಾ ಎಲ್ಲ ಇದ್ಲು. ಹಾಗೆ ಒಂದು ಕ್ಲಿಪ್ ತೆಗೆದೆ. ಹಾಗೆ ಇಲ್ಲಿ ನಾವೀಗ ಉಜಿರೆಗೆ ಹತ್ತಿರ ಆದ್ವಿ. ಉಜಿರೆ ಕ್ರಾಸ್ ಆಗಿ ಆದಮೇಲೆ ಧರ್ಮಸ್ಥಳ ಸಿಗುತ್ತಲ್ಲ, ಅದು ದ್ವಾರದ ಹತ್ರ ನಾವು ಹತ್ತಿರ ಆಗ್ತಾ ಇದ್ವಿ. ನೋಡಿ ಉಜಿರೆ ರೋಡೆಲ್ಲ ರಿಪೇರಿ ಆಗ್ತಾ ಉಂಟು ನೋಡಿ. ಇದು ಉಜಿರೆ ಜಂಕ್ಷನ್ ರೋಡ್, ಪೇಟೆ ಇದು. ಆಮೇಲೆ ಇಲ್ಲಿ ಧರ್ಮಸ್ಥಳ ದ್ವಾರ ಸಿಗುತ್ತೆ ನೋಡಿ. ಈ ಸರ್ಕಲ್ ಆಗಿ ನಾವೀಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ತಾ ಇದ್ವಿ. ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ, ಯಾಕಂದರೆ ಸುಬ್ರಹ್ಮಣ್ಯಕ್ಕೆ ಹೋಗೋದಾದರೆ ಫಸ್ಟ್ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಮಗನ ಟೆಂಪಲ್ಗೆ ಹೋಗಿ ಅಪ್ಪನ ಟೆಂಪಲ್ಗೆ ಬರಬಾರ್ದು ಅಂತ ಹೇಳ್ತಾರೆ. ಹಾಗೆ ನಾವು ಧರ್ಮಸ್ಥಳದಿಂದ ಅಲ್ಲಿಂದಲೇ ಹೋಗಬೇಕು ಸುಬ್ರಹ್ಮಣ್ಯಕ್ಕೆ. ಹಾಗೆ ಇಲ್ಲಿ ನೋಡಿ, ನಮಗೆ ಹೋಗೋ ದಾರಿಯಲ್ಲಿ ಇಲ್ಲಿ ನಮಗೆ ರಾಮ ಮಂದಿರ, ಅಂದರೆ ಉಜಿರೆ ಕಳೆದು ಸ್ವಲ್ಪ ಮುಂದೆ ಹೋದ್ಮೇಲೆ ರಾಮ ಮಂದಿರ ಸಿಗುತ್ತೆ. ಆಮೇಲೆ ಧರ್ಮಸ್ಥಳ. ಇಲ್ಲಿ ನೋಡಿ, ನಿಮಗೆ ಈ ಪ್ಲೇಸ್ ಎಲ್ಲ ನೋಡುವಾಗ ಗೊತ್ತಾಗಿರುತ್ತೆ ಇದು ಧರ್ಮಸ್ಥಳ ಪ್ಲೇಸ್ ಅಂತ. ಹಾಗೆ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಹತ್ರ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವತ್ತು ಧರ್ಮಸ್ಥಳದಲ್ಲೂ ಕೂಡ ಫುಲ್ಲು ರಶ್ ಇದೆ. ಯಾಕಂದರೆ ಇವತ್ತು ಬಕ್ರೀದ್ ಹಬ್ಬ ಮತ್ತು ರಜೆ, ಈಗ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರುತ್ತಲ್ಲ, ಹಾಗಾಗಿ ಎಲ್ಲರಿಗೂ ಈಗ ರಜೆ ಟೈಮಲ್ಲಿ ಎಲ್ಲ ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಅಂತೂ ಫುಲ್ಲೇ ರಶ್ಶು. ಇವತ್ತು ನೇತ್ರಾವತಿ ಘಟ್ಟದಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ. ಹಾಗೆ ನಾವಿವಾಗ ಧರ್ಮಸ್ಥಳ ಟೆಂಪಲ್ ದ್ವಾರದ ಹತ್ರ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲಿಯ ಪ್ರಕೃತಿ ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ, ಗ್ರೀನರಿ. ಅದು ಕೂಡ ಬೆಳಿಗ್ಗೆ ಫಾಗ್ ಇತ್ತು, ಫುಲ್ ಫಾಗ್ ಅಂದರೆ ಫುಲ್ಲು ಮಂಜಾಗಿರೋದ್ರಿಂದ ಸ್ವಲ್ಪ ಬ್ಲರ್ರಾಗಿ
ಇದಾಗಿತ್ತು. 6 ಗಂಟೆ ಅಲ್ವಾ, 6 ಗಂಟೆ ಅಂದಮೇಲೆ ಇಷ್ಟೆಲ್ಲ ರಶ್ ಇದೆ ನೋಡಿ. ಈಗ 6 ಗಂಟೆಗೆ ಇಷ್ಟು ರಶ್ ಇದೆ, ಇನ್ನು ಮತ್ತೆ ಮತ್ತೆ ಆಗುವಾಗ ಎಷ್ಟು ರಶ್ ಆಗ್ಬೋದು ಧರ್ಮಸ್ಥಳದಲ್ಲಿ ನೋಡಿ. ಈಗ ಧರ್ಮಸ್ಥಳ ದ್ವಾರ ಕಳೆದು ಮತ್ತೆ ಅಲ್ಲಿಂದ ನಾವು ಒಳಗಡೆ ರೂಟಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ ಎಷ್ಟು ಬಸ್ಸು ನಿಂತಿದೆ, ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಬಸ್ಸು ಎಲ್ಲ ಅಲ್ಲಲ್ಲಿ ನಿಂತ್ಕೊಂಡಿದ್ದಾವೆ. ಯಾಕಂದರೆ ಎಲ್ಲರೂ ಇವತ್ತಲ್ಲೇ ಅಲ್ವಲ್ಲ ಟೆಂಪಲಲ್ಲಿ, ಅಂದರೆ ಬೇಗ ಹೋಗಬೇಕು ಅಂತ ಹೇಳಿ ಬೇಗ ಎದ್ದೆಲ್ಲ ಹೋಗ್ತಾರೆ, ಬೇಗ ದರ್ಶನ ಸಿಕ್ಕರೆ ಒಳ್ಳೆಯದು ಅಂತೇಳಿ. ಹಾಗೆ ನಾನಿವತ್ತು ವೈಟ್ ಸಾರಿ ಉಟ್ಕೊಂಡಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಅಂದರೆ ಈಗ ವಾಯ್ಸ್ ಎಲ್ಲ ಕೇಳಿಸ್ತಾ ಇಲ್ಲ, ಅಂದರೆ ಮಕ್ಕಳು ಆಟ ಆಡೋದು ಮತ್ತು ದೇವರ ಸಾಂಗ್ ಇಟ್ಟಿದ್ರೆ ಅದನ್ನು ಕೇಳಿಸ್ಕೊಂಡು ಪ್ರಕೃತಿನ ವೀಕ್ಷಣೆ ಮಾಡಿಕೊಂಡು ನಾನು ನೋಡ್ತಾ ವಿಡಿಯೋ ಮಾಡ್ತಾ ಬಂದೆ. ಹಾಗೆ ನಾವಿಲ್ಲಿ ಬರುವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಮಳೆನೂ ಅಲ್ಲ, ಒಂದ್ಸಲ ನಾವು ಹೊರಡುವಾಗ ಏನಾಯಿತು ಅಂದರೆ ಹನಿ ಹನಿ ಮಳೆ ಬಂದಾಗ ಇತ್ತು. ನಾನೇನು ಇವತ್ತು ಮಳೆ ಬರುತ್ತೆ ಅಂದ್ಕೊಂಡೆ, ನೋಡುವಾಗ ಅಷ್ಟು ಮೋಡ ಇತ್ತು. ಆಮೇಲೆ 6 ಗಂಟೆ ಅಲ್ವಾ, ಮೋಡ ಥರ ಇರುತ್ತೆ ಮತ್ತು ಫಾಗು ಕೂಡ ಇರುತ್ತೆ. ನಾವು ಇಲ್ಲಿ ನೋಡಿ ನೇತ್ರಾವತಿ ನದಿ ಕಾಣಿಸ್ತಾ ಇರೋದು. ನಾವಿವಾಗ ಸುಬ್ರಹ್ಮಣ್ಯಕ್ಕೆ ಸ್ವಲ್ಪ ಹತ್ರನೇ ಆಗ್ತಾಯಿದ್ದೀವಿ. ಅಂದರೆ ಅದಕ್ಕಿಂತ ಫಸ್ಟ್ ಈ ನೇತ್ರಾವತಿ ಇದು ಸಿಗುತ್ತೆ ಸೇತುವೆ, ಅದಕ್ಕಿಂತ ಮುಂಚೆ ಅಲ್ಲಿ ನೇತ್ರಾವತಿ ಘಟ್ಟ ಇದು ಸಿಕ್ಕುತ್ತಲ್ಲ ಅದರದ್ದು, ಮತ್ತು ನೆಕ್ಸ್ಟ್ ನೇತ್ರಾವತಿದು ತುಂಬ ನದಿಗಳಿರುತ್ತಲ್ಲ, ಹಾಗೆ ಇದ್ರ ಫಸ್ಟಿಗೆ ಸಿಗೋದು ನೇತ್ರಾವತಿ ನದಿ, ಆಮೇಲೆ ಸಿಗೋದು ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ಸಿಗುತ್ತೆ. ಆಮೇಲೆ ನಮಗೆ ಟೆಂಪಲ್ಗೆ ಹತ್ತಿರ ಕುಮಾರಧಾರ ನೇತ್ರಾವತಿ ಕಳೆದಾದ್ಮೇಲೆ ಸಿಗೋದೇ ಸುಬ್ರಹ್ಮಣ್ಯ ಟೆಂಪಲ್ ಸಿಗೋದು ಹತ್ತಿರ, ಮತ್ತೇನು ಅಷ್ಟು ದೂರ ಇಲ್ಲ. ಹಾಗೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡುವಾಗಲೇ ಖುಷಿಯಾಗುತ್ತೆ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ನಾನು ಸ್ವಲ್ಪ ಪ್ರಕೃತಿದು ಎಲ್ಲ ವೀಡಿಯೋ ಮಾಡಿದೆ, ಹೋಗುವಾಗ ರೋಡಿದ್ದೆಲ್ಲ ವೀಡಿಯೋ ಮಾಡ್ತಾ ಹೋದೆ. ಮತ್ತು ಮಕ್ಕಳ ಜೊತೆ ಆಟಾಡ್ತಾ ಎಲ್ಲರ ಹತ್ರ ನಾವೆಲ್ಲ ಹೋಗ್ತಾ ಇರುವಾಗ ಮಾತಾಡ್ತಾ ಎಲ್ಲ ಹೋಗ್ತಾ ಇದ್ವಿ. ತುಂಬಾ ಖುಷಿ ಆಯಿತು ನನಗಂತೂ. ಟೆಂಪಲ್ಗೆ ವಿಸಿಟ್ ಕೊಡೋದಂದರೆ ನನಗೆ ಅಂತೂ ತುಂಬ ಇಷ್ಟ. ನನಗೆ ಬಾಕಿ ಎಲ್ಲ ಕಡೆ ಹೋಗೋದಂದರೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ನನಗೆ ಟೆಂಪಲ್ ಹೋಗೋದಂದರೆ ತುಂಬಾ ಇಷ್ಟ. ಯಾವ ಟೆಂಪಲ್ ಅದು, ಯಾರಿಗೆಲ್ಲ ಟೆಂಪಲ್ ವಿಸಿಟ್ ಇಷ್ಟ, ಯಾರಿಗೆಲ್ಲ ಹೀಗೆ ಬೆಟ್ಟ ಗುಡ್ಡ ತಿರುಗೋದು ಇಷ್ಟ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ. ಹೇಗಿದೆ ಇವತ್ತು ನನ್ನ ಜರ್ನಿ ಅಂತಲೂ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸುಬ್ರಹ್ಮಣ್ಯ ಟೆಂಪಲ್ಗೆ ನಾವು ಯಾಕೆ ಬೇಗ ಹೋದ್ವಿ ಅಂದರೆ ಅಲ್ಲಿ ರಶ್ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಎಲ್ಲಿಂದ ಎಲ್ಲ ಬರ್ತಾರಲ್ಲ, ಹಾಗಾಗಿ ನಾವು ಇಲ್ಲಿಗೆ ಹೋಗುವಾಗ ಬೇಗನೆ ಹೊರಡಬೇಕು. ಯಾಕಂದರೆ ದೇವರ ದರ್ಶನ ಬೇಗ ಸಿಗುತ್ತೆ. ಆದರೂ ನಾವು ಹೋಗುವಾಗ ಫುಲ್ಲು ರಶ್ ಇತ್ತು, ಇವತ್ತು ರಜೆ ಅಲ್ವಾ, ಹಾಗಾಗಿ ಕೆಲವರೆಲ್ಲ ಎಂತ ಮಾಡ್ತಾರೆ, ಸುಬ್ರಹ್ಮಣ್ಯಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅದೊಂದು ತಪ್ಪು ಯಾರೂ ಮಾಡಬೇಡಿ. ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋದು, ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಯಾವತ್ತೂ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕೆ ಒಂದು ರೀಸನ್ ಇದೆ. ಅದು ನೀವು ಕೆಲವೊಂದು ವೀಡಿಯೋದಲ್ಲಿ ನೋಡಿದಿರಲ್ಲ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ತಂದೆ ಹತ್ರ ಹೋಗಿ ಮಗನ ಹತ್ರ ಹೋಗ್ಬೋದು, ಮಗನ ಹತ್ರದಿಂದ ತಂದೆ ಹತ್ರ ಬರ್ಬೋದು. ಯಾಕಂದರೆ ಮಗನ ಹತ್ರ ಎಲ್ಲ ಹೇಳಿರ್ತೀವಿ, ಆದರೂ ಅಪ್ಪನ ಹತ್ರನೂ ಕೈ ಮುಗಿದು ಅದನ್ನೇ ಕೇಳ್ತೀವಿ. ಆದರೆ ಇಬ್ಬರೂ ಒಂದೇ ಅಲ್ವಾ ಅಂತ ಹೇಳಿ ನನಗೆ ಮತ್ತೆ ಅಷ್ಟೇನು ಗೊತ್ತಿಲ್ಲ, ಇದ್ದದ್ದು ಹೇಳಿದ್ದೀನಿ. ಆಮೇಲೆ ಇಲ್ಲಿ ನನ್ನ ಅತ್ತಿಗೆ ಮತ್ತು ಇವರೆಲ್ಲ ಕಾರಿಂದ ಸ್ವಲ್ಪ ಮಧ್ಯದಲ್ಲಿ ಇಳಿದ್ರು. ಇಳಿಯುವಾಗ ಅಲ್ಲಿ ಮಾವಿನಕಾಯಿ ಎಲ್ಲ ಸಿಗ್ತಾ ಅದನ್ನೆಲ್ಲ ಎತ್ಕೊಂಡಿದ್ವಿ. ಆಮೇಲೆ ನಾವು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನೋಡಿ. ನಾನು ಮತ್ತು ಅತ್ತಿಗೆ, ಅಮ್ಮ, ಅಣ್ಣನ ಇಬ್ಬರು ಮಕ್ಕಳು, ಇವರು ಇಷ್ಟು ಮಂದಿ ಹೋಗಿದ್ದೀವಿ. ಇನ್ನು ನಾವು ಇವಳದ್ದು ನೋಡಿ, ಇವಳು ಮಧ್ಯದಲ್ಲಿ ಆಟ ಆಡೋದು, ಕಿಂಡರ್ ಜಾಯ್ ತಿನ್ನೋದು ಅದೆಲ್ಲ ಮಾಡ್ತಾ ಇದ್ಲ. ಅದು ನಂಗೆ ಕೊಡು ಅಂತ ನಾನು ಕೇಳ್ತಿದ್ದೆ, ಅದಕ್ಕೆ ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ಲು. ಆಮೇಲೆ ಈಗ ನೋಡಿ ನಾನು ಅವಳ ಹತ್ರ ಕೇಳೋದು ನೋಡಿ, ಅವಳು ನೋಡಿ ಮಾಡೋದು ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ನೋಡೋದೇ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಅಂತೇಳಿ ನೋಡೋದೇ ಇಲ್ಲ. ಅವಳು ಬೇರೆಯೇ ಮಾತಾಡ್ತಾ ಇದ್ದಾಳೆ ನಾನು ಇದು ಮಾಡುವಾಗ. ಅಲ್ಲಿ ನೋಡು ಅಂತ ಹೇಳ್ತಾ ಇದ್ಲು. ಮತ್ತೆ ನೋಡಿದ್ಲು ನೋಡಿ, ಅಮ್ಮ ಹೇಳಿದ್ರು ಅಲ್ಲಿ ನೋಡು ಕ್ಯಾಮರಾ ಆನ್ ಮಾಡಿದ್ದಾರೆ ಅಂತೇಳಿ. ಹಾಗೆ ನೋಡಿದ್ಲು. ನನ್ನ ಅಳಿಯನ್ನು ನೋಡ್ತಾ ಇದ್ದಾನೆ, ಹಾಯ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ. ಹಾಯ್ ಮಾಡಿ.
ನಾನು ಮತ್ತೆ ಅವಳ ಹತ್ರ ಜಗಳ ಜಾಸ್ತಿ ಮಾಡಿದೆ, ಅವಳ ಹತ್ರ ಮತ್ತು ನನ್ನ ಅಳಿಯನ ಹತ್ರ. ಇಬ್ಬರು ನನಗೆ ತುಂಬಾ ಇಷ್ಟ. ಯಾಕಂದರೆ ನನ್ನನ್ನು ಅವರು ಅತ್ತೆ ಅತ್ತೆ ಅಂತ ತುಂಬ ಪ್ರೀತಿ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಆಮೇಲೆ ನೋಡಿ ಇಲ್ಲಿ ಮತ್ತೆ ನಿಮಗೆ ಇವಾಗ ನೋಡಿ, ನಾವು ಅಲ್ಲಿಂದ ಧರ್ಮಸ್ಥಳದಿಂದ ಈಚೆ ಬರುವಾಗ ಅಲ್ಲಿ ಬಿಸಿಲೇ ಇರಲಿಲ್ಲ. ಇಲ್ಲಿ ನೋಡಿ ಬಿಸಿಲು, ಸೂರ್ಯ ಹೇಗೆ ಕಾಣ್ತಾ ಇದ್ದಾನೆ ನೋಡಿ. ಇಲ್ಲಿ ಬೇಗ ಸೂರ್ಯ ಉದಯ ಆಗೋದು, ಅಲ್ಲಿ ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಅಲ್ಲಿ ನಾವು ಹೊರಡುವಾಗ 6 ಗಂಟೆ ಆಗಿತ್ತಾ, ಇಲ್ಲಿ ಬರುವಾಗ ಹತ್ರ ಆಗುವಾಗ 7 ಗಂಟೆ 7:15 ಆಗಿದೆ. ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆಗುವಾಗ ಇವಳ ನೋಡಿ ಅಜ್ಜಿ ಜೊತೆ ಮಾತಾಡೋದು. ಅದು ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ಸಾಂಗ್ ತುಂಬ ಜೋರಾಗಿ ಇಟ್ಟಿದ್ರೆ, ಇಲ್ಲಾಂದರೆ ತಮಾಷೆ ಇತ್ತು. ತುಂಬ ಖುಷಿ ಆಗ್ತಿತ್ತು ಅವಳದ್ದು. ನಾಚ್ಕೊಳ್ಳೋದು ನೋಡಿ, ಅವರ ಅಮ್ಮ ಏನೋ ಹೇಳಿದ್ರು ಅಂತೇಳಿ ನಾಚ್ಕೊಂಡ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಲ್ಲಿ ನೋಡಿ ಸುಬ್ರಹ್ಮಣ್ಯದ ಕಾಡುಗಳು ಹೇಗಿದ್ದಾವೆ, ಮರಗಳು ಹೇಗಿದ್ದಾವೆ. ಇನ್ನು ಈ ರೋಡು ಅಗಲ ಆಗೋದು ಇದರಿಂದ ಈ ನಮ್ಮ ಪ್ರಕೃತಿಯ ಸೌಂದರ್ಯ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ನಮಗೆ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದಾಗ ಈ ಪ್ರಕೃತಿನ ನೋಡುವಾಗ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗ್ರೀನರಿ ಇನ್ನೆಲ್ಲ ಏನೆಲ್ಲ ಆಗುತ್ತೋ ಆ ದೇವರಿಗೆ ಗೊತ್ತು. ಈ ರೋಡಾಗಲ್ಲ ಆಗೋದ್ರಿಂದ ಫುಲ್ಲು ಕಾಡೆಲ್ಲ ಹೋಗ್ತಾ ಇದೆ, ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ, ಏನೆಲ್ಲ ಆಗ್ತಾಯಿದೆ ನೋಡಿ. ಇಲ್ಲಿ ಕುಮಾರಧಾರ ನೇತ್ರಾವತಿ ಕುಮಾರಧಾರ ನದಿ ಹತ್ರ ಆದ್ವಿ. ಅಂದರೆ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆಗ್ತೀವಿ. ನೋಡಿ ಇಲ್ಲಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ. ಇದು ಸುಬ್ರಹ್ಮಣ್ಯ ದ್ವಾರ ಕಾಣಿಸ್ತಾ ಇದೆ ನೋಡಿ. ಇದು ಸಿಟಿ ಹತ್ರ ಇದ್ದೀವಿ ನಾವು ಇವಾಗ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವು ರೀಚ್ ಆಗ್ತೀವಿ. ಹಾಗೆ ಇಲ್ಲಿ ಫುಲ್ಲು ಅಂದರೆ ಅಲ್ಲಿ ಕುಮಾರಧಾರ ಕುಮಾರಧಾರ ನದಿ ಹತ್ರ ಫುಲ್ಲು ಜನ. ಎಲ್ಲರೂ ಕೂದಲು ತೆಗೆದು ಇದು ಸ್ನಾನ ಮಾಡಿ ಬರುವಾಗ ಎಷ್ಟು ಜನ ಆಗುತ್ತೆ. ನಾವು ಬೇಗ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಆದರೂ ದೇವರ ದರ್ಶನ ಸಿಕ್ಕಿತ್ತು. ಆದರೂ ಟೆಂಪಲ್ ಒಳಗೆ ಹೋದ್ವಿ ನೋಡಿ, ಕಾಲಿಡಲಿಕ್ಕೆ ಜಾಗ ಉಂಟು. ಅಲ್ಲೂ ಅಷ್ಟು ಬೇಗ ಹೋಗಿದ್ರೂ ಕೂಡ ಅಲ್ಲಿ ಜಾಗ ಇಲ್ಲ. ರಜೆ ಈಗ ಎಲ್ಲ ಮಕ್ಕಳಿಗೆ ರಜೆ ಅಲ್ವ, ಎಲ್ಲ ಟೆಂಪಲ್ ಎಲ್ಲ ಹೋಗೋರೆಲ್ಲ ಇರ್ತಾರೆ. ಈಗ ದೂರದಿಂದ ಬಂದವರೆಲ್ಲ ಇರ್ತಾರೆ. ಮತ್ತು ಇಲ್ಲಿ ಜಾಸ್ತಿಯಾಗಿ ಅಲ್ಲಿ ಕುಮಾರಧಾರ ನದಿ ಹತ್ತಿರದಿಂದ ಕೆಲವರೆಲ್ಲ ಉರುಳು ಸೇವೆ ಮಾಡಿಕೊಂಡೆಲ್ಲ ಬರ್ತಾರೆ. ಆದರೆ ನಾವು ತುಂಬ ಸಲ ಹೋಗುವಾಗ ನಮಗೆ ಹಾಗೆ ಕಂಡಿದೆ, ಈ ಸಲ ಕಂಡಿಲ್ಲ ನಮಗೆ. ನೋಡಿ ಅಲ್ಲಿ ಫಾಗ್ ಕಾಣಿಸೋದು ನೋಡಿ ನಿಮಗೆ ಬೆಟ್ಟದ ಹತ್ರ. ಇಲ್ಲೆಲ್ಲ ಫಾಗ್ ಬರ್ತದೆ. ನಮ್ಮ ಇಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಆದರೆ ಮಳೆ ಬರೋದು, ಇದು ಮೋಡ ಎಲ್ಲ ಬರ್ತಾ ಇರುತ್ತೆ. ನಮಗೆಲ್ಲ ಎಲ್ಲಿ ಮೋಡ, ಎಲ್ಲ ಬಿಸಿಲಲ್ಲಿ ಸತ್ತೋದ್ವಿ ನಾವು. ನಮಗೆ ಯಾವಾಗ ಫಾಗ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ನಮ್ಮೂರಲ್ಲಿ. ಇನ್ನು ಮಳೆ ಸ್ಟಾರ್ಟ್ ಆಗುವಾಗ ಫಾಗು ಬೇಡ, ಎಂತ ಸಹ ಬೇಡ ಅಂತ, ಆವಾಗ ಹೊರಗೆ ಹೋಗ್ಲಿಕ್ಕೆ ಸಹ ಆಗೋದಿಲ್ಲ. ಈಗ ಬಿಸಿಲು ಆದರೆ ಬಿಸಿಲು ಅಂತಾರೆ, ಮಳೆ ಆದರೆ ಮಳೆ ಅಂತಾರೆ, ಚಳಿ ಆದರೆ ಚಳಿ ಅಂತಾರೆ. ಯಾವಾಗ ಚಳಿ ಹೋಗುತ್ತೋ, ಯಾವಾಗ ಮಳೆ ಹೋಗುತ್ತೋ, ಯಾವಾಗ ಬಿಸಿಲು ಹೋಗುತ್ತೋ ಅಂತ ದೇವರಿಗೆ ಆಗ್ಬೋದು. ಇವರೆಂಥ ಜನಗಳು ನೋಡಿ. ಇಲ್ಲಿ ಕಾರುಗಳು ನೋಡಿ, ನಿಮಗೆ ಇದರಲ್ಲೇ ನೋಡಿ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ. ಫುಲ್ಲು ನಾವು ಹೋಗುವಾಗ ನಮಗೆ ಕಾರ್ ಪಾರ್ಕಿಂಗಿಗೂ ಜಾಗ ಇರಲಿಲ್ಲ. ಮತ್ತು ನಾವು ಹೋಗುವಾಗ ಏನೋ ಪುಣ್ಯಕ್ಕೆ ಒಬ್ಬರು ಕಾರ್ ರಿವರ್ಸ್ ತೆಗೆದು ಹೋಗೋರಿದ್ರು, ಅವರ ಪ್ಲೇಸಲ್ಲಿ ನಾವು ಕೊಂಡೋಗಿ ಕಾರ್ನ ಇಟ್ವಿ. ತುಂಬ ಹೊತ್ತಾಗಿತ್ತು ಅಲ್ಲಿ ಆಗುವಾಗ. ಮತ್ತು ನೋಡಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಸುಬ್ರಹ್ಮಣ್ಯದಲ್ಲಿ. ಎಲ್ಲ ಅಲ್ಲಿ ಸಂತೆಗಳು, ಬಸ್ಸುಗಳು, ಕಾರುಗಳು, ರಿಕ್ಷಾ ಎಲ್ಲ ನೋಡಿ. ಎಲ್ಲ ಜನ ಹೋಗೋದು ನೋಡಿ. ಸ್ನಾನ ಮಾಡಿ ಎಲ್ಲ ಬಂದ್ರವರೆಲ್ಲ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಹಾಗಂತ ನಾವು ಮನೆಯಲ್ಲಿ ಸ್ನಾನ ಮಾಡಿ ಬಂದಿದ್ವಿ, ಹಾಗೇನಿಲ್ಲ. ನಮಗೆ ಕುಮಾರಧಾರ ಅಂದರೆ ಕೆಲವರಲ್ಲೇ ಹಾಲ್ಟ್ ಆದವರು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲ ಬಂದವರು ಇರ್ತಾರಲ್ಲ ನೋಡಿ. ಗೌರ್ಮೆಂಟ್ ವ್ಯವಸ್ಥೆ ಕೂಡ ಇದೆ. ಸುಬ್ರಹ್ಮಣ್ಯ ಟೆಂಪಲ್ ಹತ್ರನೂ ಹೋಗಿ ನಿಲ್ಲಿಸ್ತಾರಲ್ವಾ.
ನನಗೆ ಸುಬ್ರಹ್ಮಣ್ಯ ಬಸ್ ಇರೋದು ಎಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ. ಇಲ್ಲಿ ನೋಡಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಈಗ ಸುಬ್ರಹ್ಮಣ್ಯ ಟೆಂಪಲ್ಗೆ. ನೋಡಿ ಸೂರ್ಯ ಇದ್ರೂ ಕೂಡ ಫಾಗ್ ಹೇಗೆ ಕಾಣಿಸ್ತಾ ಇದೆ ನೋಡಿ, ಹೊಗೆ ಬಂದಾಗೆ ಕಾಣಿಸ್ತಾ ಇದೆ. ನಾನು ಮೊದಲು ನೋಡುವಾಗ ಫುಲ್ ಫಾಗ್ ಇತ್ತಲ್ಲ, ತುಂಬ ಖುಷಿ ಆಯ್ತು. ಇವಳನ್ನು ನೋಡಿ, ಇವಳನ್ನು ಹಿಡ್ಕೊಳ್ಳಿಕ್ಕೆ ಆಗಲ್ಲ, ಓಡಿದೆ ಮತ್ತೆ ಅತ್ತಿಗೆ ಹಿಡ್ಕೊಂಡು ಅಷ್ಟು ಜನದ ಮಧ್ಯೆ ಓಡಿದರೆ ಎಲ್ಲಿ ಸಿಗ್ತಾಳೆ ಅವಳು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ನೋಡಿ, ನೀವೇ ನೋಡ್ಬೋದು. ಯಾರೆಲ್ಲ ರೀಸೆಂಟಾಗಿ ಸುಬ್ರಹ್ಮಣ್ಯಕ್ಕೆಲ್ಲ ಹೋದ್ರಿ ಹೇಳಿ. ನೋಡಿ ಸೂರ್ಯ ಎಲ್ಲ ಫೋಟೋ ಶೂಟ್ ಆಗ್ತಾ ಇದೆ. ನನ್ನ ಹಸ್ಬೆಂಡ್ ಕೂಡ ಫೋಟೋ ತೆಗಿತಾ ಇದ್ದಾರೆ. ನಮಗೆ ಮಾತ್ರ ಬೇಗ ಸಿಕ್ಕಿದ್ರಿಂದ ಖುಷಿ ಆಯಿತು ಮಾರ್ರೆ. ಬೇಗ ನಮ್ಮದು ಇದೆಲ್ಲ ಆಯಿತು. ಹೋಗಿ ಹೊರಗಡೆ ಬರುವಾಗನೇ 11:30 ಆಗಿದೆ. ಅಷ್ಟು ರಶ್ ಇತ್ತು. ಮತ್ತೆ ನಮ್ಮದು ಪೂಜೆ ಇತ್ತು, ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಜನ ನೋಡಿ, ಎಲ್ಲರೂ ಫೋಟೋ ತೆಗಿಸ್ತಾ ಇದ್ದಾರೆ. ಇಲ್ಲಿ ನಾವು ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಇಲ್ಲಿ ನೋಡಿ ಕ್ಯೂ. ಮತ್ತು ನಾವು ಆದಿ ಸ್ಥಳಕ್ಕೆ ಹೋದ್ವಿ. ಆದಿ ಸ್ಥಳದಲ್ಲೂ ಕೂಡ ಜನ ಫುಲ್ಲು. ಆದಿ ಅಂದರೆ ಈ ಕಡೆ ಟೆಂಪಲ್ಗೆ ಹೋಗಿ ಆದಮೇಲೆ ಆದಿಗೆ ಹೋಗಲೇಬೇಕು, ಹೋದ್ರೆ ಒಳ್ಳೆದು. ಅಲ್ಲಿಂದ ನಾವು ಸುಬ್ರಹ್ಮಣ್ಯದಿಂದ ಬಳ್ಳವಂಜಕ್ಕೆ ಬಂದ್ವಿ. ನೋಡಿ ಇಲ್ಲಿ ನಾವೀಗ ಬಳ್ಳವಂಜದಲ್ಲಿದ್ವಿ. ಇದು ನಮ್ಮದು ಸುಬ್ರಹ್ಮಣ್ಯ ದೇವರ ತಮ್ಮನ ಟೆಂಪಲ್, ಅಂದರೆ ಬಳ್ಳವಂಜ ಅನಂತ ಪದ್ಮನಾಭ ಟೆಂಪಲ್. ಇದು ನಾಗದೇವರದ ಅಂತ. ಹೌದು ನೋಡಿ ಇಲ್ಲಿ ಇವರಿಬ್ಬರದ್ದು ಮಾತುಕತೆ ನೋಡಿ. ಅವಳ ಬಳೆನ ತೆಗೆದು ಇವಳಿಗೆ ಕೊಡುದಂತೆ. ಅವಳು ಇವಳಿಗೆ ಬಾಳೆಹಣ್ಣು ಕೊಡಲಿಕ್ಕೆ ನೋಡೋದು, ಇವಳು ಬಳೆ ಕೊಡೋದು. ನಮಗೆ ಇಲ್ಲಿ ಕೂಡ ಚೆನ್ನಾಗಿ ದರ್ಶನ. ಇಲ್ಲಿ ಅಷ್ಟೇನು ರಶ್ ಇರಲಿಲ್ಲ, ಆದರೂ ತುಂಬ ಖುಷಿ ಆಯಿತು. ಯಾರೆಲ್ಲ ಈ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ನೀವು ಖಂಡಿತವಾಗ್ಲೂ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಇಲ್ಲೂ ಕೂಡ ಸೇಮ್ ಸುಬ್ರಹ್ಮಣ್ಯ ಟೆಂಪಲ್ ಥರನೇ ಸೇಮ್ ಫೀಲ್.